ಸಿಲಿಕಾನ್ ಸಿಟಿ ಬೆಂಗಳೂರು, ಐಟಿಬಿಟಿ ಹಬ್, ಗಾರ್ಡನ್ ಸಿಟಿ ಹೀಗೆ ಒಂದೊಂದು ವಿಶೇಷತೆಗಳ ಜೊತೆಗೆ ಬೆಂಗಳೂರಿಗರು ಹೆಮ್ಮೆ ಪಡ್ತಾರೆ. ಜನ ಇನ್ಮುಂದೆ ಧೂಳ್ ಸಿಟಿ ಅನ್ನೋ ಪಟ್ಟವನ್ನ ಹೊರಬೇಕಿದೆ. ಯಾಕಂದ್ರೆ ಬೆಂಗಳೂರಿನ ಈ ಏರಿಯಾ ಮಾತ್ರ ಧೂಳುಮಯ ಆಗಿದೆ. ಯಾವ ಏರಿಯಾ, ಏನ್ ಕತೆ, ಬನ್ನಿ ನೋಡೋಣ. ಧೂಳು, ಎಲ್ಲೆಲ್ಲೂ ಬರೀ ಧೂಳು. ಯಾರನ್ನ ಕೇಳೋಣ? ಐಟಿಬಿಟಿ ಹಬ್ನಲ್ಲೇ ಕೆಲಸ, ಅಸ್ತಮಾದಿಂದ ನರಳಾಟ. ಐಟಿಬಿಟಿ ಹಬ್ ಬೆಂಗಳೂರು ಬ್ರ್ಯಾಂಡ್ಗೆ ಕಳಂಕ ಎದುರಾಗಿದೆ. ಐಟಿಬಿಟಿಯಲ್ಲಿ ಕೆಲಸ ಮಾಡುವ ಜನರು ಬೆಳ್ಳಂದೂರು, ಸರ್ಜಾಪುರ ಏರಿಯಾದಲ್ಲೇ ಅತಿ ಹೆಚ್ಚಾಗಿ ವಾಸ ಮಾಡ್ತಾರೆ. ಕೆಲಸಕ್ಕೆ ಹೋಗುವುದು ಅನುಕೂಲ ಅನ್ನೋ ಕಾರಣಕ್ಕೆ ಐಟಿ ಕಂಪನಿ ಉದ್ಯೋಗಿಗಳು ನೆಲೆ ಕಂಡುಕೊಂಡಿದ್ದಾರೆ. ಆದರೆ ಇಲ್ಲಿನ ರಸ್ತೆಯಲ್ಲಿ ಜನರಿಗೆ ಆರೋಗ್ಯ ಆತಂಕ ಎದುರಾಗಿದೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರುವ ಬೆಳ್ಳಂದೂರು ಮುಖ್ಯ ರಸ್ತೆಯಲ್ಲಿ ಬರೋಬ್ಬರಿ 8 ತಿಂಗಳಿನಿಂದ ರಸ್ತೆ ವಿಸ್ತರಣೆ ಮತ್ತು ಒಳಚರಂಡಿ ಕಾಮಗಾರಿ ಕುಂಟುತ್ತಾ ಸಾಗಿದ್ದು, ಧೂಳಿನ ನಡುವೆ ಸಂಚಾರ ಮಾಡುವ ಜನ ಅಸ್ತಮಾ, ಶೀತ, ಚರ್ಮ ರೋಗದಿಂದ ಆಸ್ಪತ್ರೆ ಪಾಲಾಗುವಂತಾಗಿದೆ. ಬಿಬಿಎಂಪಿ ಒಂದು ಕಡೆ ಕಾಮಗಾರಿ ನಡೆಸ್ತಾ ಇದ್ರೆ ಮತ್ತೊಂದು ಕಡೆ ಬಿಡಬ್ಲ್ಯೂಎಸ್ಎಸ್ಬಿ ರಸ್ತೆ ಅಗೆಯೋದು ಸಾಮಾನ್ಯ ಎನ್ನುವಂತಾಗಿದೆ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಲಂಗ್ಸ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ. ನೀವು ಬೇಕಿದ್ರೆ ಸುತ್ತಮುತ್ತ ಹಾಸ್ಪಿಟಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ, ಒಂದ್ಸತಿ ಹೋಗಿ ನೋಡಿ. ಆ ಎಲ್ಲ ಕೂಡ ಆಲ್ಮೋಸ್ಟ್ ಎಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಮತ್ತೆ ಲಂಗ್ಸ್ ಇನ್ಫೆಕ್ಷನ್ ಗಳಿಂದ ಜನ ಬಳಲ್ತಾ ಇದ್ದಾರೆ. ನಿನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀನಿ. 3,60,000 ರೂಪಾಯಿ ಬಿಲ್ ಸರ್. ಬಡವರು ನಾವು ಎಲ್ಲಿಂದ ಸರ್ ಕಟ್ಟೋದು? ಸಣ್ಣ ಮಕ್ಕಳೆಲ್ಲ ಕಾಯಿಲೆಗೆ ಬೀಳ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆ ಮಳೆಗಾಲದಲ್ಲಿ ಭಾರಿ ಪ್ರವಾಹಕ್ಕೆ ಒಳಗಾಗಿದ್ದ ಜನ ಇದೀಗ ಬಿಬಿಎಂಪಿ ನಿರ್ಲಕ್ಷ್ಯದ ಕಾಮಗಾರಿಯಿಂದ ಕಂಗಾಲಾಗಿದ್ದಾರೆ. ಅದರಲ್ಲೂ ವಯೋವೃದ್ಧರು ಹಾಗೂ ಮಕ್ಕಳು ಹೆಚ್ಚಾಗಿ ಕಾಯಿಲೆಗೆ ತುತ್ತಾಗಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿಗಳು ಮನೆಯಿಂದ ಕೆಲಸಕ್ಕೆ, ಕೆಲಸದಿಂದ ಆಸ್ಪತ್ರೆಗೆ ಅಲೆದಾಡುವಂತಾಗಿದೆ. ಬೆಳ್ಳಂದೂರು ಬಂದು ಒಂದು ಐಟಿ ಹಬ್. ನೀವು ನೋಡಬಹುದು, ಸುತ್ತಮುತ್ತ ಒಂದೊಂದು ಕಿಲೋಮೀಟರ್ ಒಂದೊಂದು ಐಟಿ ಕಂಪನಿ ಸಿಗುತ್ತೆ. ಇಂಥ ಇದರಲ್ಲಿ ಯಾಕಂದ್ರೆ ಹೈಯೆಸ್ಟ್ ಗಾಡಿ ಮೂವ್ ಆಗುತ್ತೆ, ಈ ತರ ವ್ಯವಸ್ಥೆ ಇದೆ. ಬೆಳ್ಳಂದೂರಲ್ಲಿ ತುಂಬಾ ಕೆಟ್ಟದಾಗಿದೆ ಸರ್, ತುಂಬಾ ಕೆಟ್ಟದಾಗಿದೆ. ಜನ ದಿನನಿತ್ಯ ನೀವು ಒಂದ್ ರೌಂಡ್ ಹೋದ್ರೆ ಗೊತ್ತಾಗುತ್ತೆ, ಜನ ಸಾಯ್ತಾ ಇದ್ದಾರೆ, ಧೂಳಿಂದ ಸಾಯ್ತಾ ಇದ್ದಾರೆ ಸರ್. ಊಟ ಮಾಡಿದ್ರು ಮಣ್ಣು ಸಿಗ್ತಾ ಇದೆ ಇಲ್ಲಿ. ಈ ಬಗ್ಗೆ ನ್ಯೂಸ್ 18ಗೆ ಸ್ಪಷ್ಟನೆ ನೀಡಿರುವ ಬಿಬಿಎಂಪಿ ವಿಶೇಷ ಆಯುಕ್ತ ರವೀಂದ್ರ, ಆದಷ್ಟು ಶೀಘ್ರವಾಗಿ ರಸ್ತೆ ಕಾಮಗಾರಿ ಮುಕ್ತಾಯ ಮಾಡ್ತೇವೆ. ಜೊತೆಗೆ ತಾತ್ಕಾಲಿಕವಾಗಿ ಧೂಳು ನಿಯಂತ್ರಣಕ್ಕಾಗಿ ರಸ್ತೆಗೆ ನೀರು ಸಿಂಪಡಣೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಜನರಿಗೆ ತೊಂದರೆನೂ ಕೂಡ ಆಗುತ್ತೆ. ಮತ್ತೆ ಈಗ ಬೇಸಿಗೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಧೂಳಿನ ಸಮಸ್ಯೆನೂ ಕೂಡ ಬರುತ್ತೆ. ಹಾಗಾಗಿ ಯಾರು ಆ ಕಾಮಗಾರಿಯನ್ನ ಕೈಗೊಂಡಿದ್ದಾರೋ ಆ ಗುತ್ತಿಗೆದಾರರಿಗೆ ಒಂದ್ ಸ್ವಲ್ಪ ವಾಟರಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಒಂದ್ ಸ್ವಲ್ಪ ವಾಟರಿಂಗ್ ಎಲ್ಲ ಮಾಡಿಕೊಂಡು ಕಾಮಗಾರಿಗಳನ್ನ ಮಾಡ್ತಕ್ಕಂಥದ್ದು ಕೂಡ ಅನಿವಾರ್ಯ ಇದೆ. ಬೆಂಗಳೂರು ಸಾಕಷ್ಟು ವಿಚಾರದಲ್ಲಿ ದೇಶ ವಿದೇಶದಲ್ಲಿ ಸದಾ ಸುದ್ದಿಯಲ್ಲಿರುತ್ತೆ. ತಂತ್ರಜ್ಞಾನ, ವಿಜ್ಞಾನ ಸೇರಿದಂತೆ ಅಭಿವೃದ್ಧಿಯಲ್ಲಿ ಮನೆ ಮಾತಾಗಬೇಕಿದ್ದ ಬೆಂಗಳೂರು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಧೂಳಿನ ವಿಚಾರ ಚರ್ಚೆಯಾಗ್ತಿದೆ. ಅಂಗಡಿ ಮುಂಗಟ್ಟು, ವಾಹನಗಳ ಮೇಲೂ ಧೂಳು ತುಂಬಿಕೊಳ್ತಿದೆ. ಸರ್ಕಾರದ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಂಜನ್, ನ್ಯೂಸ್ 18, ಬೆಂಗಳೂರು. ಸರ್ಕಾರ ಹಾಗೂ ಸರ್ಕಾರಿ ನೌಕರರ ನಡುವಿನ ಹಗ್ಗ ಜಗ್ಗಾಟ ಅರ್ಧ ದಿನಕ್ಕೆ ಅಂತ್ಯವಾಗಿದೆ. ಸರ್ಕಾರಿ ನೌಕರರ ಆಗ್ರಹಕ್ಕೆ ಸರ್ಕಾರ ಮಣಿದಿದೆ. ಅಷ್ಟರ ಒಳಗಾಗಿ ಬೆಂಗಳೂರಲ್ಲಿ ಸಾಕಷ್ಟು ಎಫೆಕ್ಟ್ ಕಾಣಿಸಿದೆ. ಆಸ್ಪತ್ರೆಗಳಲ್ಲೂ ಜನರು ಪರದಾಡ್ತಿದ್ದಾರೆ. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರಿ ನೌಕರರ ಮುಷ್ಕರ ಅರ್ಧ ದಿನಕ್ಕೆ ಅಂತ್ಯ. ನೌಕರರ ಬೇಡಿಕೆಗೆ ಮಧ್ಯಂತರ ಮದ್ದು ಅರೆದ ಸಿಎಂ. ರಾಜ್ಯ ಸರ್ಕಾರಿ ನೌಕರರು 40% ವೇತನ ಹೆಚ್ಚಳ ಹಾಗೂ ಎನ್ಪಿಎಸ್ ರದ್ದು ಮಾಡಿ ಓಪಿಎಸ್ ಜಾರಿ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿ ಎಂದಿನಿಂದ ಮುಷ್ಕರಕ್ಕೆ ಕರೆಯನ್ನು ನೀಡಿದ್ರು. ಆದರೆ ಸರ್ಕಾರಿ ನೌಕರರ ಆಗ್ರಹಕ್ಕೆ ಮಣಿದಂತ ರಾಜ್ಯ ಸರ್ಕಾರ 17% ವೇತನ ಹೆಚ್ಚಳ ಮಾಡಿ ಸಿಎಂ ಘೋಷಣೆ ಮಾಡಿದ್ರು. ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ವೇತನ ಹೆಚ್ಚಳ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಇದರಿಂದ ಸಂಪೂರ್ಣ ತೃಪ್ತಿಯಾಗಿಲ್ಲ. ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಲಿದೆ ಅಂತ ಸರ್ಕಾರಿ ನೌಕರರ ಅಧ್ಯಕ್ಷ ಷಡಾಕ್ಷರಿ ಹೇಳಿದ್ದಾರೆ. ಇರುವಂಥ ಪರಿಸ್ಥಿತಿ ಬಗ್ಗೆ ಅವರು ಮುಕ್ತವಾಗಿ ಮಾತಾಡಿದ್ದಾರೆ, ನಾವು ಮುಕ್ತವಾಗಿ ಮಾತಾಡಿದ್ದೇವೆ. ಕೆಲವು ವಿಚಾರಗಳಲ್ಲಿ ಹಣಕಾಸಿನ ಇದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ಮತ್ತು ಅವರು ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಅವರು ಯಾವುದಾದ್ರೂ ಒಂದು ತೀರ್ಮಾನ ಬರೋಕ್ಕಿಂತ ಮುಂಚೆ ನಮ್ಮ ಕಮಿಟಿಗೆ ನಾವು ಹೇಳಬೇಕಾಗತ್ತೆ ಯಾವ ದಿಕ್ಕಿನಲ್ಲಿ ಮುಂದುವರಿಬೇಕು ಅಂತ. ಇದು ಬಗೆಹರಿತದೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ.
ಸರ್ಕಾರದ ಲೆವೆಲ್ ಅಲ್ಲಿ ಏನ್ ಕೊಡಬೇಕು ಕೊಟ್ಟಿದ್ದಾರೆ. ನಾವಿದು ಸಂಪೂರ್ಣ ಒಪ್ಪಿಗೆ ಇಲ್ಲ. ಮಧ್ಯಂತರ ಪರಿಹಾರ ಕೊಟ್ಟಿದ್ದಾರೆ ಸರ್ಕಾರದ ಇತಿಮಿತಿನಲ್ಲಿ. ವೇತನ ಆಗದೆ 40% ಶಿಫಾರಸ್ ಮಾಡ್ತಾರೆ, ಟೈಮ್ ಬೇಕು ಅದಕ್ಕೆ. ಹಾಗಾಗಿ ಇದನ್ನ ನಾವು ಒಪ್ಕೊಂಡಿದೀವಿ. ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ಬದಲು ಓಪಿಎಸ್ ಜಾರಿ ಮಾಡಬೇಕು ಅನ್ನುವಂತ ಆಗ್ರಹಕ್ಕೂ ಮಾನ್ಯತೆ ಕೊಟ್ಟಿರುವಂತ ಸರ್ಕಾರ ಹಣಕಾಸು ವಿಭಾಗದ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡುವುದಾಗಿ ಸಿಎಂ ಘೋಷಣೆ ಮಾಡಿದ್ದಾರೆ. ಓಪಿಎಸ್ ಜಾರಿ ಮಾಡಿದ ರಾಜ್ಯಗಳ ಸ್ಥಿತಿಗತಿ ಅಧ್ಯಯನ ಮಾಡಿ ವರದಿಯನ್ನ ಸಲ್ಲಿಸಲಿಕ್ಕೆ 2 ತಿಂಗಳ ಗಡುವನ್ನು ನೀಡಿದೆ. ಇವತ್ತು ಒಂದು ಅಪರ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿಯಾಗಿದೆ. 2 ತಿಂಗಳ ಒಳಗಾಗಿ ಒಂದು ವರದಿಯನ್ನು ಕೊಡಬೇಕು, ಅನುಷ್ಠಾನ ಮಾಡಲಿಕ್ಕೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಒಂದು ಅಲ್ಪ ಸಮಾಧಾನ ಅಷ್ಟೇ, ನಮಗೆ ಪೂರ್ಣ ಸಮಾಧಾನ ಇಲ್ಲ. ಅದರ ರದ್ದತಿ ಆಗುವಂತ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿದೆ ಪಾಲಿಸಿ ಮ್ಯಾಟರ್ ಹೇಗೆ ಆಗ್ತದೆ ಅಂತೇಳಿ. ಅದಕ್ಕೂ ಕೂಡ ನಾವು ಸರ್ಕಾರಕ್ಕೆ ನಮ್ಮ ಪೂರ್ಣ ಪ್ರಮಾಣ ತೃಪ್ತಿ ತಂದಿದೆ ಅಂತ ಇಲ್ಲ. ಆಸ್ಪತ್ರೆಗಳಲ್ಲಿ ಜನರಿಗೆ ಟ್ರೀಟ್ಮೆಂಟ್ ಸಿಗದೆ ಪರದಾಟ. ಸರ್ಕಾರಿ ನೌಕರರ ಪ್ರತಿಭಟನೆ, ಚಿಕಿತ್ಸೆ ಸಿಗದೆ ಗರ್ಭಿಣಿ ಕಣ್ಣೀರು. ಸರ್ಕಾರಿ ನೌಕರರ ಮುಷ್ಕರದಿಂದ ರೋಗಿಗಳು, ಗರ್ಭಿಣಿಯರು ಅಕ್ಷರಶಃ ನರಳಾಡಿದ್ರು. ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಟವನ್ನು ಮಾಡಿದ್ರು. ಓಪಿಡಿ ಸೇವೆ ಸಂಪೂರ್ಣ ಬಂದಾಗಿತ್ತು. ಚಿಕಿತ್ಸೆಗಾಗಿ ಬಂದಂತ ರೋಗಿಗಳು ನೋವಿನಲ್ಲಿ ವಾಪಸ್ಸಾದ್ರು. ರಾಜಧಾನಿಯ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಓಪಿಡಿ ಸೇವೆ ಸ್ಥಗಿತವಾಗಿತ್ತು. ಕುರುಬರಹಳ್ಳಿ ನಿವಾಸಿ ಸ್ನೇಹ 3 ಆಸ್ಪತ್ರೆ ಸುತ್ತಿದ್ರು, ಚಿಕಿತ್ಸೆ ಸಿಗಲಿಲ್ಲ ಅಂತ ಕಣ್ಣೀರಿಟ್ರು. ಚೆಕಪ್ ಬಂದರೆ ಬ್ಲಡ್ ರಿಪೋರ್ಟ್ ಬೇಕು ಅಂತ ಹೇಳ್ತಿದ್ದಾರೆ. ಅದು ಮಾಡ್ಸಕ್ಕೆ ಬಂದರೆ ನಿಮ್ಗೆ ಮಾಡ್ಸೋಕ್ಕಾಗಲ್ಲ, ಅರ್ಜೆಂಟನ್ನೇ ಹೋಗಿ ಪ್ರೈವೇಟಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಲ್ಲಿ ನಾರ್ಮಲ್ ಡೆಲಿವರಿ ನಿನ್ಗೆ ಆಗೋದು ಕಷ್ಟ ಇದೆಮ್ಮ, ಪಾಪು ಬೇರೆ ಸ್ವಲ್ಪ ಸೈಡಿಗೆ ಬಂದುಬಿಟ್ಟಿದೆ, ನೀನು ಆದಷ್ಟು ಇಲ್ಲೇ ತೋರಿಸ್ಕೋ, ಇಲ್ಲ ವಾಣಿ ವಿಲಾಸಕ್ಕೆ ತೋರಿಸು ಅಂದರು. ನಿನ್ನೆ ಅಲ್ಲಿಗೆ ಹೋಗಿದ್ವಿ, ಅಲ್ಲಿಗೆ ಆಗಲ್ಲ ಡಾಕ್ಟ್ರ್ ಇಲ್ಲ ಹಂಗೆ ಅಂತ ಹೇಳಿ ಕಳಿಸ್ಬಿಟ್ರು. ನಮಗೆ ಗೊತ್ತಿಲ್ಲ, ಇಲ್ಲ ನಿನ್ನೆ ನಾವು ಬಂದಿಲ್ಲ, ಇವತ್ತೇ ಬಂದಿದ್ದು. ನಮಗೆ ಗೊತ್ತಿಲ್ಲ, 3 ವರ್ಷ ಆಯಿತು. ನಾನು ಯಾರು ಇನ್ಫಾರ್ಮೇ ಮಾಡಿಲ್ಲ. ನಾವು ಇರುತ್ತೆ ಅಂತ ನಾವು ಚಾಮರಾಜಪೇಟೆಯಿಂದ ನಾವು ಬಂದಿದ್ದೀವಿ. ಸರ್ಕಾರಿ ಶಾಲಾ ಕಾಲೇಜುಗಳ ಮಕ್ಕಳಿಗೆ ರಜೆ ಬಗ್ಗೆ ಮಾಹಿತಿ ಸಿಗದೆ ಹಾಜರಾಗಿದ್ರು. ಆದ್ರೆ ಪಾಠ ಮಾಡ್ಲಿಕ್ಕೆ ಶಿಕ್ಷಕರೇ ಇರಲಿಲ್ಲ. ಮಕ್ಕಳು ಮನೆಗೆ ವಾಪಸ್ಸಾಗಿದ್ರು. ಮಧ್ಯಾಹ್ನದ ನಂತರ ಮುಷ್ಕರ ವಾಪಸ್ಸಾದ್ರೂ ಕೂಡ ನಾಳೆಯಿಂದ ಎಂದಿನಂತೆ ಕೆಲಸ ಕಾರ್ಯಗಳು ನಡೆಯಲಿವೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ಸರ್ಕಾರದ ಮೇಲೆ ಒತ್ತಡ ತಂದು ವೇತನ ಹೆಚ್ಚಳ ಮಾಡಿಸುವಲ್ಲಿ ಸರ್ಕಾರಿ ನೌಕರರು ಯಶ ಕಂಡಿದ್ದಾರೆ. ನೌಕರರು 40% ವೇತನ ಹೆಚ್ಚಳ ಕೇಳಿದ್ರು. ಸರ್ಕಾರ 7ನೇ ವೇತನ ಆಯೋಗದ ಮಧ್ಯಂತರ ವರದಿಗೂ ಕಾಯದೆ ಪ್ರತಿಭಟನೆಗೆ ಬೆಚ್ಚಿ 17% ವೇತನ ಹೆಚ್ಚಳಕ್ಕೆ ಸಮ್ಮತಿ ಸೂಚಿಸಿದೆ. ಈ ಬೆಳವಣಿಗೆ ಬಗ್ಗೆ ಆರ್ಥಿಕ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಬಜೆಟ್ನಲ್ಲಿ ಸಿಎಂ ಬೊಮ್ಮಾಯಿ 6,000 ಕೋಟಿ ಮೊತ್ತ ಇದಕ್ಕೆಂದೇ ಮೀಸಲಿಟ್ಟ ಕಾರಣ 10% ವೇತನ ಹೆಚ್ಚಳಕ್ಕೆ ಬಜೆಟ್ನಲ್ಲೇ ಮೀಸಲಿಡಲಾಗಿತ್ತು. ಇದೀಗ ಮತ್ತೆ 7% ಹೆಚ್ಚಳದಿಂದಾಗಿ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗುತ್ತೆ. ಇದು ಖಚಿತ ಅಂತ ಆರ್ಥಿಕ ತಜ್ಞ ಸಿಎಸ್ ಸುಧೀರ್ ಅಭಿಪ್ರಾಯ ತಿಳಿಸಿದ್ದಾರೆ. ಈಗ ಇವರೇನು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರಲ್ಲ ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಇಂದ, ಆ ಬೇಡಿಕೆಗಳು ಒಂದು ಕಡೆ, ಆ ಬೇಡಿಕೆಗಳ ಬೇಸಿಸ್ ಮೇಲೆ ಮತ್ತೆ ಸರ್ಕಾರದ ಇವತ್ತಿನ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡೆ 7th ಪೇ ಕಮಿಷನ್ ಅವರು ಮತ್ತೆ ಬೇರೆ ರಾಜ್ಯದ ಪೇ ಸ್ಕೇಲ್ ಹೇಗಿದೆ ಸರ್ಕಾರಿ ಎಂಪ್ಲಾಯೀಸ್ಗಳಿಗೆ, ಕೇಂದ್ರ ಸರ್ಕಾರದ ಪೇ ಸ್ಕೇಲ್ ಹೇಗಿದೆ, ಇದೆಲ್ಲವನ್ನು ಅದು ಅವರಿಗೆ ಒಂದು ಮಾಪನ ಇರುತ್ತೆ. ಅದರ ಬೇಸಿಸ್ ಮೇಲೆ ಆ ಮಾನದಂಡಗಳನ್ನ ಇಟ್ಕೊಂಡು ಇವರು ಒಂದು ರೆಕಮೆಂಡೇಶನ್ ಕೊಡ್ತಾರೆ. ಆ ರೆಕಮೆಂಡೇಶನ್ ಇಂಟ್ರಿಮ್ ರಿಪೋರ್ಟ್ ಆಗಲಿ ಅಥವಾ ಫೈನಲ್ ರಿಪೋರ್ಟ್ ಆಗಲಿ, ಏನು ಸಿಎಂ ಹೇಳಿದಾರಲ್ಲ, ಅದು ಬರ್ತಿದ್ದಂಗೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 6,000 ಕೋಟಿಯನ್ನ ಬಜೆಟ್ ಅಲ್ಲಿ ಎಕ್ಸ್ಟ್ರಾ ಪ್ರಾವಿಷನ್ ಕೂಡ 7th ಪೇ ಕಮಿಷನ್ ನ ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ಇಟ್ಟಿದ್ದಾರೆ. ಪರೀಕ್ಷೆ ಬರೆಯೋಕೆ ಆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಯವೇ ಇಲ್ಲ. ಕಷ್ಟಪಟ್ಟು ಓದದಿದ್ರೂ ಔಟ್ ಆಫ್ ಔಟ್ ತೆಗೆಯೋ ಸಾಮರ್ಥ್ಯ ಆ ಸ್ಟೂಡೆಂಟ್ಸ್ಗಳಿಗೆ ಸಿಗುತ್ತೆ. ಹೇಗಪ್ಪ ಅಷ್ಟೊಂದು ಮಾರ್ಕ್ಸ್ ತೆಗಿತಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಪ್ರಾಯೋಗಿಕ ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್. 100% ಫಲಿತಾಂಶಕ್ಕಾಗಿ ನಡೆದಿದ್ದಂತೆ ಗೋಲ್ಮಾಲ್. ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಅನ್ನೋದು ಬಿಸಿನೆಸ್ ಆಗಿದೆ. ಕಾಲೇಜಿಗೆ ಜಾಯಿನ್ ಆದ್ರೆ ಸಾಕು, ಡಿಸ್ಟಿಂಕ್ಷನ್ ಫಲಿತಾಂಶ ನೀಡುವ ಆಸೆ ಕೊಟ್ಟು ಕೆಲ ಖಾಸಗಿ ಕಾಲೇಜುಗಳು ಕಲರ್ ಕಾಗೆ ಹಾರಿಸ್ತವೆ. ಬೆಂಗಳೂರಿನ ನಗರದ ಕನ್ನಿಂಗ್ಹ್ಯಾಮ್ ರಸ್ತೆ ಬಳಿ ಇರುವ ಐಡಿಯಾ ವರ್ಲ್ಡ್ ಕಾಲೇಜು ಮಾಡಿದ ಕೆಲಸ ಕೂಡ ಅದೇ ಆಗಿದೆ. ಬೆಂಗಳೂರು ನಗರ ವಿವಿ ವ್ಯಾಪ್ತಿಗೆ ಒಳಪಡುವ ಈ ಕಾಲೇಜು 5 ಮತ್ತು 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ 30 ಅಂಕದ ಪ್ರಾಯೋಗಿಕ ಪರೀಕ್ಷೆ ಮಾಡಿದೆ. ಆದರೆ ದುಡ್ಡಿನ ಆಸೆಗೆ ಬಿದ್ದ ಕಾಲೇಜು ಆಡಳಿತ ಮಂಡಳಿ ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದೆ. ಕಾಲೇಜಿನವರೇ ಮಾಡಿರುವ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಉಪನ್ಯಾಸಕರೇ ಅಧಿಕೃತವಾಗಿ ಪ್ರಶ್ನೆ ಪತ್ರಿಕೆ ಶೇರ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ರೀತಿ ಪ್ರಶ್ನೆ ಪತ್ರಿಕೆ ಕಳುಹಿಸಲು ವಿದ್ಯಾರ್ಥಿಗಳಿಂದ ವರ್ಷಕ್ಕೆ 3 ಲಕ್ಷ ವಸೂಲಿ ಮಾಡ್ತಾರೆ ಅನ್ನೋ ಆರೋಪ ಕೇಳಿಬಂದಿದೆ.
they demand for money. They usually don't give receipts and all. They demand money. No, they have given receipt, but sometimes they don't give receipt. 100% ಫಲಿತಾಂಶ ಗಳಿಸಲು ಕಾಲೇಜು ಆಡಳಿತ ಮಂಡಳಿ ಅಡ್ಡದಾರಿ ಹಿಡಿದಿದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಈ ಬಗ್ಗೆ ಕಾಲೇಜು ಆಡಳಿತ ಮಂಡಳಿಯವರನ್ನ ಕೇಳಿದ್ರೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ. ಮಾದರಿ ಪ್ರಶ್ನೆಯನ್ನ ಬದಲಾವಣೆ ಮಾಡಿದ್ದೇವೆ ಅಂತ ಸಬೂಬು ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಆರೋಪವೇ ಸುಳ್ಳು ಎಂದಿದ್ದಾರೆ. ಕ್ವಶನ್ ಪೇಪರ್ ಸೆಟ್ ಮಾಡೋದು ಬಂದು BOE ಬೋರ್ಡ್ ಆಫ್ ಎಕ್ಸಾಮಿನರ್ಸ್. ಓಕೆ, ಸೊ ಅವರು ಮಾಡೆಲ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ. ಸೊ ಅದೇ ಕ್ವಶನ್ ಪೇಪರ್ಸ್ ನಾವಿಲ್ಲಿ ಇಟ್ಕೊಂಡು ಒಬ್ಬರು ಎಕ್ಸ್ಟರ್ನಲ್ ಎಕ್ಸಾಮಿನರು, ಒಬ್ಬರು ಇಂಟರ್ನಲ್ ಎಕ್ಸಾಮ್ನ ಇರ್ತಾರೆ. ಮೋರೋವರ್ ಇದು ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಸೊ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಏನು ಮಾಡ್ತಾರೆ, ಸೊ ರ್ಯಾಂಡಮ್ಲಿ ದೇ ವಿಲ್ ಟಿಕ್ ದಟ್ ಕ್ವಶನ್. ಸೊ ಆಮೇಲೆ ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ. ಪರೀಕ್ಷೆಯಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವ ಕಾರಣಕ್ಕೆ ಐಡಿಯಾ ವರ್ಲ್ಡ್ ಕಾಲೇಜಿನ ವಿರುದ್ಧ ವಿವಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ವಿವಿ ಲೋಗೋ ಬಳಸಿ ಯಾವ ಕಾಲೇಜುಗಳಿಗೂ ಪ್ರಾಯೋಗಿಕ ಪರೀಕ್ಷೆ ನಡೆಸುವಂತೆ ಸೂಚನೆ ನೀಡಿಲ್ಲ. ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಬೆಂಗಳೂರು ನಗರ ವಿವಿ ಲೋಗೋ ದುರ್ಬಳಕೆ ಆಗಿದೆ. ಕಾಲೇಜು ಹಂತದಲ್ಲಿ ನಡೆಯುವ ಪರೀಕ್ಷೆಗಳಿಗೆ ಲೋಗೋ ಬಳಸುವಂತಿಲ್ಲ. ಕುಲಪತಿಗಳ ಜೊತೆ ಚರ್ಚಿಸಿ ನೋಟಿಸ್ ನೀಡುವ ಬಗ್ಗೆ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಆ ಥರ ಏನಾರ ಇದ್ದರೆ ಡೆಫಿನೆಟ್ಲಿ ನಾನು ಅದು ಏನಂತಂದರೆ ಆ್ಯಕ್ಷನ್ ಕೇಳ್ತೀವಿ. ಯಾಕೆ ಹಿಂಗೆ ಮಾಡಿದ್ದಾರೆ ಏನು ಅಂತ, ಅದರ ಮೇಲೆ ನಾವು ನಮ್ಮ ರೂಲ್ಸಲ್ಲಿ ಏನಿದೆ ಅದನ್ನು ಆ್ಯಕ್ಷನ್ ಡೆಫಿನೆಟ್ಲಿ. ಖಾಸಗಿ ಕಾಲೇಜುಗಳಿಗೆ ಕುಬೇರರ ಮಕ್ಕಳು ಸೇರ್ತಾರೆ. ಓದದಿದ್ರೂ ರ್ಯಾಂಕ್ ಬರ್ತಾರೆ. ಚೆನ್ನಾಗಿ ಓದುವ ಮಕ್ಕಳಿಗೆ ಅನಾನುಕೂಲ ಆಗಿದೆ ಅನ್ನೋದು ಸತ್ಯ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ ಲಾರಿ ಎದುರಿನಿಂದ ಬರ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿತ್ತು. ಅಪಘಾತದಲ್ಲಿ ತಾಯಿ ಮತ್ತು ಮಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಈ ಭೀಕರ ಅಪಘಾತದ ದೃಶ್ಯ ಕಾರಿನಲ್ಲಿದ್ದ 360 ಡಿಗ್ರಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಫೆಬ್ರವರಿ 1ರಂದು ಬನ್ನೇರುಘಟ್ಟ ಸಮೀಪದ ತರಳು ಬಳಿ ನಡೆದಿದ್ದ ಭೀಕರ ಅಪಘಾತದಲ್ಲಿ ತರಳು ಗ್ರಾಮದ ಐಟಿ ಉದ್ಯೋಗಿ ಗಾಯತ್ರಿ ಕುಮಾರ್, ಮಗಳು ಸಮತಾ ಕುಮಾರ್ ಮೃತಪಟ್ಟಿದ್ರು. ಶೇರ್ವುಡ್ ಹೈ ಶಾಲೆಗೆ ಕರೆದೊಯ್ಯುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿತ್ತು. ಸಿಮೆಂಟ್ ಕಾಂಕ್ರೀಟ್ ಮಿಕ್ಸರ್ ಲಾರಿ ಕಾರಿನ ಮೇಲೆ ಉರುಳಿತು. ಚಾಲಕನ ನಿಯಂತ್ರಣ ತಪ್ಪಿದ ಕಾಂಕ್ರೀಟ್ ಮಿಕ್ಸರ್ ಲಾರಿ ಕಾರಿನ ಮೇಲೆ ಉರುಳಿ ಬಿದ್ದಿತ್ತು. ಈಗ ಫಿನೋಲೆಕ್ಸ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.